ಮಹಾಭಾರತದ ಯುದ್ಧವು ಮುಗಿದ ಮೇಲೆ ಪಾಂಡವರು ತಮ್ಮ ಪಾಳೆಯಕ್ಕೆ ಹೋಗದೆ ಪಾಳೆಯದ ಕಡೆಗೆ ಮುಖ ಮಾಡಿದರು. ಯುದ್ಧದ ನಿಯಮದ ಪ್ರಕಾರ ಅವರ ಶತ್ರುಗಳ ಪಾಳೆಯಕ್ಕೆ ಹೋಗಬೇಕಾದುದರಿಂದ ಎಲ್ಲರೂ ಅಮಿತೋತ್ಸಾಹದಿಂದ ಪಾಂಚಜನ್ಯ ಮುಂತಾದ ಶಂಖಗಳನ್ನು ಊದುತ್ತಾ ದುರ್ಯೋಧನನ ಪಾಳೆಯದ ಕಡೆಗೆ ಹೊರಟರು. ಎಲ್ಲರಿಗಿಂತ ಮುಂದಿದ್ದ ಕೃಷ್ಣ ಪಾಂಡವರೆಲ್ಲರನ್ನೂ ತನ್ನ ಮುಂದಾಳತ್ವದಲ್ಲೇ ಕರೆದುಕೊಂಡು ಹೋಗುತ್ತಿದ್ದನು. ದುರ್ಯೋಧನನ ಪಾಳೆಯವನ್ನು ತಲುಪಿದ ತಕ್ಷಣ ಎಲ್ಲರೂ ತಮ್ಮ ತಮ್ಮ ರಥಗಳಿಂದ ಕೆಳಕ್ಕೆ ಇಳಿದರು. ಯುದ್ಧದ ನಿಯಮದ ಪ್ರಕಾರ ಸಹಜವಾಗಿ ಸಾರಥಿ ಕೆಳಕ್ಕೆ ಇಳಿದ ಮೇಲೆ ಒಡೆಯ ಇಳಿಯುವುದು ವಾಡಿಕೆ. ಹೀಗೆ ಎಲ್ಲಾ ಸಾರಥಿಗಳು ತಮ್ಮ ತಮ್ಮ ಕರ್ತವ್ಯವನ್ನು ನಿರ್ವಹಿಸಿದರು. ಕೃಷ್ಣ ಮಾತ್ರ ಕೆಳಕ್ಕೆ ಇಳಿಯದೆ ರಥದಲ್ಲೇ ಕುಳಿತುಕೊಂಡು ಅರ್ಜುನನ ಕಡೆಗೆ ತಿರುಗಿ, ನೀನು ನಿನ್ನ ಗಾಂಡೀವವನ್ನು ಬತ್ತಳಿಕೆಯನ್ನು ತೆಗೆದುಕೊಂಡು ರಥದಿಂದ ಕೆಳಕ್ಕೆ ಇಳಿ ಎಂದ. ಯಾವಾಗಲೂ ಕೃಷ್ಣನೇ ಮೊದಲು ಇಳಿದು ಆಮೇಲೆ ಅರ್ಜುನನಿಗೆ ಇಳಿಯಲು ಅನುವು ಮಾಡಿಕೊಡುತ್ತಿದ್ದ. ಆದರೆ ಈ ದಿನ ಕೃಷ್ಣನು ಹೀಗೇಕೆ ವರ್ತಿಸುತ್ತಿದ್ದಾನೆ ಎಂದು ಅರ್ಜುನನಿಗೆ ಅರ್ಥವಾಗಲಿಲ್ಲ. ಆದರೂ ಅವನ ಮಾತಿಗೆ ಎದುರಾಡದೆ ಅರ್ಜುನನು ಅತ್ಯಂತ ವಿಧೇಯತೆಯಿಂದ ತನ್ನ ಅಸ್ತ್ರಗಳನ್ನು ತೆಗೆದುಕೊಂಡು ಕೆಳಕ್ಕೆ ಇಳಿದ. ನಂತರ ಕೃಷ್ಣನು ತನ್ನ ಬಾರುಕೋಲು ಕಡಿವಾಣಗಳನ್ನು ಅಲ್ಲಿಯೇ ಬಿಟ್ಟು ರಥದಿಂದ ಕೆಳಕ್ಕೆ ಧುಮುಕಿದನು. ಆಗ ಎಲ್ಲರೂ ನೋಡುತ್ತಿದ್ದಂತೆ ಆ ಬಂಗಾರದ ರಥವು ಇದ್ದಕ್ಕಿದ್ದಂತೆ ಹತ್ತಿಕೊಂಡು ಉರಿದು ಕ್ಷಣ ಮಾತ್ರದಲ್ಲಿ ಬೂದಿಯಾಯಿತು. ಆಗ ಭಯ ಮತ್ತು ಆಶ್ಚರ್ಯಗಳಿಂದ ಕೃಷ್ಣನ ಕಡೆಗೆ ನೋಡಿದ ಅರ್ಜುನನು, ಕೃಷ್ಣ, ಇದೇನಿದು ನಾನು ನೋಡುತ್ತಿರುವುದು? ನನಗೆ ನಂಬಲಿಕ್ಕೇ ಆಗುತ್ತಿಲ್ಲ. ಅಗ್ನಿಯಿಂದ ನಮಗೆ ಕೊಡಲ್ಪಟ್ಟು ಅತ್ಯಂತ ಶಕ್ತಿಯುತವಾದ, ಇದುವರೆಗೂ ನಮಗೆ ಆಶ್ರಯವಾದ ಈ ರಥವು ಇದ್ದಕ್ಕಿದ್ದಂತೆ ಹೊತ್ತಿ ಉರಿದು ಬೂದಿಯಾಯಿತಲ್ಲ. ಅದು ನೀನು ಓಡಿಸುತ್ತಿದ್ದ ಈ ರಥವು ಸುಟ್ಟು ಬೂದಿಯಾಗುವುದು ಎಂದರೇನು? ನನಗೆ ಒಂದೂ ಅರ್ಥವಾಗುತ್ತಿಲ್ಲ ಎನ್ನುತ್ತಾ ತನ್ನ ಆಶ್ಚರ್ಯವನ್ನು ವ್ಯಕ್ತಪಡಿಸಿದನು. ಆಗ ಕೃಷ್ಣನು ನಗುತ್ತಾ, ಅರ್ಜುನ, ಈ ರಥವು ಭೀಷ್ಮ, ದ್ರೋಣ, ರಾಧೇಯ ಮುಂತಾದವರು ಪ್ರಯೋಗಿಸಿದ ಅನೇಕಾನೇಕ ಅಸ್ತ್ರಗಳನ್ನು ನುಂಗಿದೆ. ಅವರ ಬ್ರಹ್ಮಾಸ್ತ್ರಗಳನ್ನು ಸಹಿಸಿಕೊಂಡಿದೆ. ಅಶ್ವತ್ಥಾಮನ ದಿವ್ಯಾಸ್ತ್ರವನ್ನು ಕೂಡ ಸಹಿಸಿಕೊಂಡಿದೆ. ಈ ರಥವು ಅವರೆಲ್ಲರ ಶಾಪಕ್ಕೆ ಒಳಗಾಗಿದೆ. ಈ ಎಲ್ಲ ಶಾಪಗಳಿಂದ ಅದು ಎಂದೋ ನಾಶವಾಗಬೇಕಾಗಿತ್ತು. ಆದರೆ ನಾನು ಅದರಲ್ಲಿ ಕುಳಿತುಕೊಂಡಿರುವುದರಿಂದ ಅದು ಇನ್ನೂ ನಾಶವಾಗದೆ ಉಳಿದಿತ್ತು. ಈಗ ನಿನ್ನ ಗುರಿಯನ್ನು ಸಾಧಿಸಿರುವುದರಿಂದ ನಾಶವಾಗಲೇಬೇಕಿತ್ತು. ಈ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುಗಳು ತಮ್ಮ ತಮ್ಮ ಕಾರ್ಯಗಳನ್ನು ಸಾಧಿಸಿದ ಮೇಲೆ ನಾಶವಾಗಲೇಬೇಕು. ಆ ರೀತಿಯಲ್ಲಿ ಈ ರಥಕ್ಕೆ ತನ್ನ ಕಾರ್ಯ ಸಾಧನೆಯಾಗಿರುವುದರಿಂದ ಅದು ನಾಶವಾಗಿದೆ. ನಿನಗಿಂತ ಮೊದಲು ನಾನೇನಾದರೂ ರಥದಿಂದ ಕೆಳಕ್ಕೆ ಇಳಿದಿದ್ದರೆ ಆ ರಥದೊಂದಿಗೆ ನೀನೂ ಬೂದಿಯಾಗಿ ಹೋಗುತ್ತಿದ್ದೆ. ಅದಕ್ಕಾಗಿಯೇ ನಾನು ನಿನಗೆ ಮೊದಲು ಕೆಳಕ್ಕೆ ಇಳಿ ಎಂದು ಹೇಳಿದುದು ಎಂದನು. ಜಾತಸ್ಯ ಮರಣಂ ಧ್ರುವಂ ಎಂಬಂತೆ ಹುಟ್ಟಿದ ಪ್ರತಿಯೊಂದು ಜೀವಾತ್ಮವು ಸಾಯಲೇಬೇಕು. ಆತ್ಮವು ದೇಹದಿಂದ ಹೊರಟ ಮೇಲೆ ಈ ದೇಹವು ಸುಟ್ಟು ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತದೆ. ನಾವು ಎಷ್ಟು ಕಾಲ ಬದುಕಿದೆವು ಎಂಬುದು ಮುಖ್ಯವಲ್ಲ, ಆದರೆ ನಾವು ಹೇಗೆ ಬದುಕಿದೆವು ಎಂಬುದೇ ಮುಖ್ಯವಾದದ್ದು. ನಾವು ಮಾಡಿದ ಸತ್ಕಾರ್ಯಗಳು ಮಾತ್ರ ನಮ್ಮ ಕಾಲಾನಂತರ ನಮಗೆ ಮರುಜೀವ ಕೊಡುವಂತಿರಬೇಕು. ಅವುಗಳು ಹೂವಾಗಿ ಅರಳಿ ಪರಿಮಳ ಬೀರಬೇಕು.